ಮೊನ್ನೆ ನಡೆದ 9ನೇ ತಾರೀಕು ವೈಷ್ಣವಿ ಪ್ರವಾಸ ದೇವ ದರ್ಶನ ಮಾಡಕ್ಕೆ ಹೋಗೋದಂತ ಖಂಡಿಸಿ ಇವತ್ತು ನಾವು ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಪರವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಕಾಶ್ಮೀರ ಶಾಂತಿಯುತವಾಗಿದ್ದು ನಮ್ಮ ದೇಶ ಸುಭದ್ರವಾಗಿದೆ ಅಂತ ನಾವೆಲ್ಲ ಗುಂಡಿನ ದಾಳಿ ಮಳೆಗೆರೆದು ಜಿಹಾದಿಗಳಿಗೆ ನಮ್ಮ ವಿರೋಧವಿದೆ ಹಾಗೂ ಈ ದೇಶದಲ್ಲಿ ಸುಭದ್ರತೆಯನ್ನು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ದೇಶ ಸುಭದ್ರವಾಗಿರಬೇಕು ಅಂದರೆ ಉಗ್ರರ ಮೂಲಕ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡ್ತಾ ಇದ್ದೀವಿ. ನನ್ನ ಹೆಸರು ವಾಸುದೇವ್ ಅಂತ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಉಗ್ರಗಾಮಿಗಳ ಕೃತ್ಯವನ್ನು ಖಂಡಿಸಲೋಸ್ಕರ ಇಲ್ಲಿ ಸೇರಿದ್ದೇವೆ. ಮಾನ್ಯ ರಾಷ್ಟ್ರಪತಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಕಾಶ್ಮೀರದಲ್ಲಿ 370ನೇ ವಿಧಿ ತೆಗೆದ ನಂತರ ಶಾಂತಿಯಿಂದ ನೆಲವೀಡಾಗಿತ್ತು ಅಂತ ಭಾವನೆಯಲ್ಲಿ ನಾವೆಲ್ಲ ಇದ್ದು, ಆದರೆ ಸರ್ಕಾರ ಬದಲಾಗುವ ಸಮಯದಲ್ಲಿ ಉಗ್ರಗಾಮಿಗಳನ್ನು ಪಾಕಿಸ್ತಾನ ಕಡೆಯಿಂದ ನುಸುಳಿಕೋರರು ಬಂದು ಉಗ್ರಗಾಮಿಗಳು ಯಾತ್ರಾರ್ಥಿಗಳ ಬಸ್ಸಿನ ಮೇಲೆ ಗುಂಡಿನ ಮಳೆಗೆರೆದು 10 ಜನ ಆನ್ ದ ಸ್ಪಾಟ್ ಅಲ್ಲಿ ಮೃತರಾಗಿದ್ದಾರೆ. ಇವರಿಗೆ ಶಾಂತಿಯನ್ನು ಕೋರ್ತೇವೆ ಹಾಗೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಉಗ್ರಗಾಮಿಗಳನ್ನು ಅವರು ಎಲ್ಲೇ ಇದ್ರೂ ಸದೆ ಬಡಿಬೇಕು ಹಾಗೂ ಇನ್ನೂ ಕಠಿಣ ಕಾನೂನನ್ನು ತಂದು ದೇಶವನ್ನು ಸುಭದ್ರ ಸರ್ಕಾರ ನಡೆಸ್ಕೊಡ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಈ ಸಲುವಾಗಿ ಈ ದಿನ ಮಾನ್ಯ ರಾಷ್ಟ್ರಪತಿಗಳಿಗೆ ನಾವು ಒಂದು ಮನವಿಯನ್ನು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ದೇಶಾದ್ಯಂತ ಈ ಮನವಿಯನ್ನು ಕಳಿಸಿಕೊಡ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ವಾಸುದೇವ್ ಅಂತ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ. ಹಾಗೂ ಈ ಮೃತರಾದ ಕುಟುಂಬದವರಿಗೆ ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಮ್ಮೆಲ್ಲರ ಸಾಂತ್ವನಗಳಿರುತ್ತೆ. ಅವರ ಜೊತೆಗೆ ನಾವು ಇದ್ದೀವಿ ಎಂಬ ಧೈರ್ಯವಂತ ಮಾತನ್ನು ಸಹ ನಾವು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು.